ಅಪ್ಪು ಹಬ್ಬಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಅಪ್ಪು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆದರೆ 2002ರಲ್ಲಿ ಅಪ್ಪು ರಿಲೀಸ್ ಆದಾಗ ಆ ಸಂಭ್ರಮ ಹೇಗಿತ್ತು, ಅದನ್ನು ಚಿತ್ರತಂಡ ಯಾವ ರೀತಿ ಸೆಲೆಬ್ರೇಟ್ ಮಾಡಿತ್ತು ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸದ್ಯಕ್ಕೆ ಆ ಚಿತ್ರದಲ್ಲಿ ಒಂದು ಭಾಗವಾಗಿದ್ದಂತಹ ಸಂಗೀತ ನಿರ್ದೇಶಕ ಗುರುಕಿರಣ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾಲಿಬಾನ್ ಅಲ್ವೇ ಅಲ್ವಾ ಈ ಒಂದು ಹಾಡು ಏನಿತ್ತು ಆವಾಗಿಂದಲೇ ಸೂಪರ್ ಡೂಪರ್, ಇವತ್ತಿಗೂ ಜನ ಹಾಡ್ತಾರೆ ಅಪ್ಪು ಅಂದಾಗ. ಅಪ್ಪುನ ಮೊದಲ ಬಾರಿಗೆ ಅಷ್ಟು ದೊಡ್ಡ ಮಟ್ಟಿಗೆ ಹಿಟ್ಟು ಕೊಟ್ಟವರಲ್ಲಿ ನೀವು ಕೂಡ ಒಬ್ಬರು. ಯಾಕಂದರೆ ಸಾಂಗಿಂದಲೇ ಸಿನಿಮಾ ಸೂಪರ್ ಡೂಪರ್ ಕೂಡ ಅಂತ ಅನಿಸ್ಕೊಂಡಿದೆ. ಆ ದಿನ ಹೆಂಗಿತ್ತು ಸರ್ 2022 ಅಪ್ಪು ರಿಲೀಸ್ ಆದಾಗ? ಆ ಸೆಲೆಬ್ರೇಷನನ್ನು ನೀವು ಯಾವ ಥರ ತುಂಬಿಕೊಂಡ್ರಿ ಅಂತ? ನನಗೆ ನೆನಪಿದೆ, ರಿಲೀಸ್ ಜೋರಾಗಿತ್ತು. ಅಂದರೆ ಫ್ಯಾನ್ ಫಾಲೋಯಿಂಗ್, ಆಮೇಲೆ ಬಿಫೋರ್ ರಿಲೀಸ್ ಇಟ್ ಸ್ವಲ್ಪ ಸಾಂಗ್ ಬೇರೆ ದೊಡ್ಡ ಹಿಟ್ ಆಗಿತ್ತು. ಫ್ಯಾನ್ ಫಾಲೋಯಿಂಗು, ಆಮೇಲೆ ಐ ಥಿಂಕ್ ಸಂತೋಷ್ ರಿಲೀಸ್ ಆಗಿದ್ದು ಎಲ್ಲರೂ, ಈವನ್ ಅಣ್ಣವ್ರ ಮನೆಯವರು ಅವರು ಬಂದಿದ್ದರು, ಎಲ್ಲ ಫ್ಯಾಮಿಲಿ ಜೊತೆ ಸೇರಿ ನೋಡಿದರು ಚಿತ್ರಾನ. ಸೊ ವಿದ್ ಪಬ್ಲಿಕ್. ಸೊ ನಾನು ಅವ್ರ ಜೊತೆ ಇದೆ. ಇದು ಸಂತೋಷಲ್ಲಿ ಹಿಂದ್ಗಡೆ ಒಂದು ಬ್ಯಾಕ್ ಸೈಡ್ ಎಂಟ್ರೆನ್ಸ್ ಒಂದು ಬೇರೆನೇ ಒಂದು ವ್ಯೂಯಿಂಗ್ ಸ್ಪೇಸ್ ಇತ್ತು. ಸೊ ಅದಲ್ಲಿ ನೋಡಿದ್ದು. ಆಮೇಲೆ ಅಪ್ಪು ಅವ್ರ ಜೊತೆ ಒಂದು 5-6 ಥಿಯೇಟ್ರ್ ರೌಂಡ್ ಹೊಡೆದಿದೆ. ಸೊ ಅದು ಲೈಫಲ್ಲಿ ಮರೆಯೋಕ್ಕಾಗಲ್ಲ. ಅದು ಮುಂಚೆ ಒಂದು ಜೊತೆಗೆ ಒಂದಷ್ಟು ಥಿಯೇಟ್ರ್ ರೌಂಡಪ್ ಅಂತ ಹೋಗ್ತಾಯಿದ್ವಿ. ಪಿಕ್ಚರ್ ನೋಡುವಾಗಲೇ ನಾವು ರಿಯಾಕ್ಷನ್ ಹೆಂಗಿದೆ ಅಂತ ಒಂದೊಂದು ಥಿಯೇಟ್ರಿಂದ ಇನ್ನೊಂದು ಥಿಯೇಟ್ರಿಗೆ ಹೋಗಿ ನೋಡ್ತಾ ಇದ್ವಿ. ಸರ್, ಅಪ್ಪುದು ಮೊದಲ ಸಿನಿಮಾ ಅಪ್ಪು ಅನ್ನುವಂಥ ಚಿತ್ರ. ಆ ಚಿತ್ರದ ಮೂಲಕನೇ ಪುನೀತ್ ರಾಜ್ಕುಮಾರ್ ಅಪ್ಪು ಅಂತ ಎಲ್ರಿಗೂ ಹತ್ತಿರ ಆಗಿರೋದು. ಸೊ ನೀವು ಅಪ್ಪನ ಹತ್ತಿರದಿಂದ ನೋಡಿದವರು, ಅಪ್ಪು ಜೊತೆಗೇ ಥಿಯೇಟ್ರಲ್ಲೆಲ್ಲ ವಿಸಿಟ್ ಮಾಡಿ ಅವ್ರು ಯಾವ ಥರ ಸೆಲೆಬ್ರೇಟ್ ಮಾಡಿದರು ಸರ್ ಅಪ್ಪು ರಿಲೀಸ್ ಆದಾಗ? ಅವ್ರು ಫಸ್ಟ್ ಹೀರೋ ಅಂದಾಗ ಅದನ್ನೆಷ್ಟು ಎಂಜಾಯ್ ಮಾಡಿದರು ಅಂತ? ಅವ್ರು ಫಸ್ಟ್ ಹೀರೋ ಆದಾಗ ಆ್ಯಕ್ಚುಲಿ ನನ್ನ ಲೆಕ್ಕದಲ್ಲಿ ಅವ್ರು ಪ್ರೆಷರಿಗೆ ಮಾಡಿದ್ದು. ಅವರು ಇನ್ನು ನಾನು ಹೀರೋ ಆಗಬೇಕು ಅಂತ ಬಂದವರಲ್ಲ, ಮನೆಯಲ್ಲಿ ಮಾಡಬೇಕು ಅಂತ ಹೇಳಿದರು, ಅದಕ್ಕೆ ಮಾಡೋಕ್ಕಂತ ಹೊರಟರು. ಫಸ್ಟ್ ಪಿಕ್ಚರ್ ಮಾಡುವಾಗ ಅಪ್ಪು ಅವ್ರು ನನ್ನ ಲೆಕ್ಕದಲ್ಲಿ ಕಂಟಿನ್ಯೂ ಆಗಬೇಕು ಅಥವಾ ಹೀರೋ ಆಗಬೇಕು ಅಂತ ಇರಲಿಲ್ಲ. ಅವ್ರದ್ದು ಇಂಟ್ರೆಸ್ಟ್ ಬೇರೆ ಇತ್ತು. ಸೊ ಬಟ್ ಅದೇ ಹೇಳಿದೆಲ್ಲ, ಡೆಸ್ಟಿನಿ ಅನ್ನೋದಿದೆ, ಏನು ಮಾಡಬೇಕು ಅಲ್ಲಿಗೆ ಎಳೆದು ತರುತ್ತೆ. ಸೊ ಒಂದು ಪಿಕ್ಚರ್ ಮಾಡಬೇಕಂತ ಬಂದ ಅಪ್ಪು ಇಲ್ಲಿ ಎಲ್ಲರ ಮನಸ್ಸಲ್ಲಿ ನೆಲೆಯೂರಿದ್ರು. ಸರ್, ಒಂದು ಸಿನಿಮಾ ಹಿಟ್ ಆಗಬೇಕಂದ್ರೆ ಅದಕ್ಕೆ ಮೇಯ್ನ್ ರೀಸನು ಸಾಂಗು. ಫಸ್ಟ್ ಸಾಂಗ್ ಹಿಟ್ ಆಗಬೇಕು, ಆಮೇಲೆ ಸಿನಿಮಾ ಹಿಟ್ ಆಗುತ್ತೆ ಅಂತ. ಸೊ ನಿಮ್ಮ ಮ್ಯೂಸಿಕ್ಕು ತುಂಬ ಜನರಿಗೆ ಇಷ್ಟ ಆಗಿತ್ತು ಆ ಟೈಮಲ್ಲಿ. ಇವತ್ತಿಗೂ ಆ ತಾಲಿಬಾನ್ ಹಾಡಾಗಿರ್ಬೋದು, ಬೇರೆ ಬೇರೆ ಹಾಡುಗಳು ಏನಿದೆಯೋ ಅದೆಲ್ಲ ಎಂಜಾಯ್ ಮಾಡ್ತಾರೆ. ಅದೇನೋ ಒಂಥರ ಕಿಕ್ ಕೊಡುತ್ತೆ ಜನರಿಗೆ. ಸೊ ಆ ಟೈಮಲ್ಲಿ ನಿಮ್ಮ ಹಾಡಿಗೆ, ಎಸ್ಪೆಷಲಿ ತಾಲಿಬಾನ್ ಹಾಡಿಗೆ ಈ ಥಿಯೇಟ್ರ್ ಮುಂದೆ ಕುಣಿಯೋದೆಲ್ಲ ಪದ್ಧತಿ ಇದೆ ಸರ್, ಅದು ಹೆಂಗಿತ್ತು ಅಂತ? ಇದು ಆ್ಯಕ್ಚುಲಿ ಸ್ವಲ್ಪ ಮಾಸ್ ಸಾಂಗ್. ಫಸ್ಟ್ ವರ್ಕ್ ಆಗಿದ್ದು ಇದೇ ಸಾಂಗು. ಥಿಯೇಟ್ರಲ್ಲಿ ಈ ಸಾಂಗಿಗೆ ಡೆಫಿನೆಟಾಗಿ ಎಲ್ಲರೂ ಡ್ಯಾನ್ಸ್ ಮಾಡ್ತಾಯಿದ್ರು. ಆಮೇಲೆ ಜೊತೆಗೆ ಹಾಡೋದು, ಆ ಎನರ್ಜಿ ಇತ್ತು ಅಲ್ಲ ಥಿಯೇಟ್ರಲ್ಲಿ. ನನಗೆ ಇನ್ನೂ ಇದಿದೆ. ಅಂದರೆ ಬೇಸಿಕಲಿ ನಾನು ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿ ಇದ್ದಿದ್ದರಿಂದ ನನಗೆ ನಾವು 5.1 ಮಾಡುವಾಗ ಕೆಲವು ಸೌಂಡನ್ನು ಹಿಂದೆ ಹಾಕ್ತೀವಿ. ಸೊ ನನಗೆ ಟೈಮ್ ಡಿಫ್ರೆನ್ಸ್ ಬರ್ತಾಯಿತ್ತು. ಅಂದರೆ ಸ್ವಲ್ಪ ಮ್ಯೂಸಿಕ್ ಅರ್ಲಿ ಕೇಳ್ತಾಯಿತ್ತು. ಇಲ್ಲಿ ಬ್ಯಾಕ್ ಸ್ಪೀಕರ್ಸ್ ನಾವು ಮೊದಲೇ ಕೇಳೋದ್ರಿಂದ ಸ್ವಲ್ಪ ಅರ್ಲಿ ಕೇಳೋದಾಯಿತು. ಸೊ ಅದೊಂದು ಅಂದರೆ ಆ ಥಿಯೇಟ್ರಲ್ಲಿರೋ ಎಕ್ಸ್ಪೀರಿಯನ್ಸ್ ನೆನಪಿದೆ. ಆಮೇಲೆ ಅಪ್ಪು ಅವ್ರು ನನಗೆ ಲಕ್ಕಿ ಹೀರೋ. ಅವ್ರ ಜೊತೆ ಮಾಡಿದ್ದು ನಾನು 5 ಚಿತ್ರ ಮಾಡಿದ್ದೀನಿ, ಬಟ್ 5 ಸೂಪರ್ ಡೂಪರ್ ಹಿಟ್ಸು. ಲಾಸ್ಟ್ ಬಿಂದಾಸ್, ಫಸ್ಟ್ ಅಪ್ಪು, ಆಮೇಲೆ ಬಿಂದಾಸ್ ಮಾಡಿದೆ. ಸೊ ಅದು ಐ ಥಿಂಕ್ ಆಲ್ ದ ಫಿಲ್ಮ್ಸ್ ಎಲ್ಲ 100% 100 days ದಾಟಿದೆ. ಇದು ಆಫ್ಕೋರ್ಸ್ ಇದು ಸಿಲ್ವರ್ ಜುಬ್ಲಿ ದಾಟಿದೆ. ಸರ್, ಈಗ ಪಾರ್ವತಮ್ಮ ಪ್ರೊಡಕ್ಷನಲ್ಲಿ ಅವರು ಮಾಡ್ತಾ ಇರುವಂಥ ಸಿನಿಮಾ, ಅವರ ಮನೆಯವರೇ ನಿರ್ಮಾಣ ಮಾಡಿರೋ ಚಿತ್ರ. ಅವರ ಸಿನಿಮಾ, ಅವರ ಮಗನನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂದಾಗ ಅವರೊಂದಿಷ್ಟು ಹುಡುಕಾಟ ನಡೆಸಿರ್ತಾರೆ, ಯಾರು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಥವಾ ಹೆಂಗಿರಬೇಕು ಅನ್ನೋದು. ಸೊ ನಿಮ್ಮ ಕಡೆಗೆ ಆಫರ್ ಹೆಂಗೆ ಬಂದಿತ್ತು ಸರ್? ಏನು ಅಪ್ರೋಚ್ ಆಗಿದ್ರು? ಸೊ ಏನು ಹೇಳಿದರು ಆ ಸಂದರ್ಭದಲ್ಲಿ? ನೀವು ಮ್ಯೂಸಿಕ್ ಕಂಪೋಸ್ ಮಾಡಬೇಕು, ಸೊ ನೀವೇ ಇದಕ್ಕೆ ಹಾಡನ್ನು ಡೈರೆಕ್ಟ್ ಮಾಡಬೇಕು ಅಂದಾಗ ಒಂದಿಷ್ಟು ಚಾಲೆಂಜಸ್ ನಿಮಗೂ ಇರುತ್ತೆ. ಸೊ ಅವರು ಬಂದಾಗ ಏನು ಹೇಳ್ಕೊಂಡಿದ್ರು? ಪಾರ್ವತಮ್ಮ ರಾಜ್ಕುಮಾರ್ ಆಗಿರ್ಬೋದು, ಅಣ್ಣವರಾಗಿರ್ಬೋದು. ನನಗೆ ನಿಜ ಬರುವಾಗ ನಂಬಿಕೆನೇ ಇರಲಿಲ್ಲ, ನಂಬಲೂ ಇಲ್ಲ. ಬಟ್ ಸ್ಟಾರ್ಟಿಂಗ್ ಕರೆದು ಡೈರೆಕ್ಟಾಗಿ ಆಫೀಸ್ಗೆ ಕರೆದು ಮಾತಾಡಿದರು. ಆಗ ಅಂದರೆ ಅಷ್ಟು ದೊಡ್ಡ ಪಿಕ್ಚರ್ ನನಗೆ ಹೆಂಗೆ ಕೊಡ್ತಾರೆ ಅಂತ ನನಗೆ ಆಗ ಹೊಸಬ ಇವತ್ತು ಹೋಗೋ ಹೊಸಬನೇ. ಬಟ್ ಆ ಒಂದು ಹೆಂಗೆ ಕೊಟ್ಟರು ನನಗೆ ಗೊತ್ತಿಲ್ಲ. ಯಾಕಂದರೆ
ಹೀರೋಯಿನ್ ಸೆಲೆಕ್ಷನ್ಗೆ ನಾನಿದೆ ಯಾರನ್ನ ಬೇರೆ ಎಲ್ಲ ಸೆಲೆಕ್ಷನ್ಸ್ಗೆ ನಂಗೆ ಗೊತ್ತಿದೆ ಹೆಂಗಾಯಿತು ಅಂತ. ಬಟ್ ನನ್ನ ಸೆಲೆಕ್ಷನ್ ಹೆಂಗಾಯಿತು ಅಂತ ಗೊತ್ತಿಲ್ಲ. ಯಾಕೆಂದರೆ ಕೆಲವ್ರು ಹೇಳಿದಿಲ್ಲ, ಅಪ್ಪು ಅವ್ರು ಹೇಳಿದರು ಅಂತ, ಇನ್ನೊಂದು ಕಡೆ ರಾಘಣ್ಣ ಅವ್ರು ಹೇಳಿದರು, ಇನ್ನೊಮ್ಮೆ ಇಲ್ಲ ಮನೆ ಮಕ್ಕಳು ಡಿಸ್ಕಷನ್ ಮಾಡೋ ಮನೆ ಮಕ್ಕಳು ಎಲ್ಲ ಚಿಕ್ಕ ಮಕ್ಕಳು ಎಲ್ಲ ಹೇಳಿದರು. ಸೊ ಒಂದೊಂದು ಗೊತ್ತಿದೆ. ನನಗೆ ನಿಜವಾಗಿ ರೀಸನ್ ಎಕ್ಸಾಕ್ಟು ಅಂತ ಏನಕ್ಕೆ ನನಗೆ ಬಂತು ಅಂತ ಗೊತ್ತಿಲ್ಲ. ಬಟ್ ಆಫ್ಕೋರ್ಸ್ ಬಂದಿದ್ದು ನನಗೂ ಪ್ಲಸ್ಸು, ಫಿಲ್ಮಿಗೂ ಪ್ಲಸ್ ಆಯಿತು. ಸೊ ಈ ಓನ್ಲಿ ಚಾಲೆಂಜ್ ಅಂದರೆ ಈ ಪ್ಯಾಟರ್ನ್ ಸಾಂಗ್ಸು ಅವ್ರ ಪ್ರೊಡಕ್ಷನ್ ಹೆಂಗೆ ಒಪ್ತಾರೆ ಅನ್ನೋ ಭಯ ಇತ್ತು. ಯಾಕೆಂದರೆ ಪಕ್ಕ ಲ್ಯಾಂಗ್ವೇಜು, ಮೆಲಡಿ, ಗಜಲ್ ಸ್ಟೈಲು ಈ ಥರ ಮಾಡೋ ಕಂಪ್ನಿಯಿಂದ ಈಗ ನಾನು ಮಾಡಿದಾಗ ಈ ಥರ ಮಾಡಿದ್ದು ಒಪ್ತಾರ ಅನ್ನೋ ಭಯ ಇತ್ತು. ಬಟ್ ಅದಕ್ಕೆ ಆ್ಯಕ್ಚುಲಿ ಪುನೀತ್ ಅವರು ಸಹಕಾರ ಕೊಟ್ಟರು. ಸರ್, ಇವಾಗ ಅಣ್ಣವರ ಮಗ ಮೊದಲ ಸಿನಿಮಾ ಅಂತಂದಾಗ ಅವರು ಸ್ವಲ್ಪ ಜಾಗೃತ ವಹಿಸೇ ಇರ್ತಾರೆ. ಇದು ಪಾರ್ವತಮ್ಮ ಅವರ ಈ ಪ್ರೊಡಕ್ಷನ್ ಜವಾಬ್ದಾರಿ ವಹಿಸಿರೋದ್ರಿಂದ ಮಗನ ಸಿನಿಮಾ ಹಿಂಗೆ ಬರಬೇಕು, ಅದರ ಹಾಡು ಹಿಂಗೆ ಬರಬೇಕು ಅಂತ ಅವರೊಂದಿಷ್ಟು ಅದರ ಹಿಂದೆ ಪ್ರಿಪರೇಷನ್ ಮಾಡಿರ್ತಾರೆ. ಸೊ ನೀವು ಮ್ಯೂಸಿಕ್ ಕಂಪೋಸ್ಗೆ ಕೂತಾಗ ಅವ್ರು ಬಂದು ಕೂತಿರೋದು ಅಥವಾ ಏನಾದರೂ ಸಜೆಷನ್ ಕೊಡ್ತಿರೋದು ಅಣ್ಣವರಾಗಿರ್ಬೋದು, ಪಾರ್ವತಮ್ಮ ಆಗಿರ್ಬೋದು, ಇಂಥದ್ದೇನಾದ್ರು ನಡೆದಿತ್ತ ಸರ್? ಅಣ್ಣವ್ರು ಕೂತಿದ್ರು, ಅಣ್ಣವ್ರ ಜೊತೆ ಕೂತಿದ್ರು. ಅಣ್ಣವರು ವರದಣ್ಣ ಬರ್ತಾಯಿದ್ರು, 2 ದಿವಸಕ್ಕೆ ಒಮ್ಮೆ 2 ಸಲ ವರದಣ್ಣ ಬಂದು ಹೋಗ್ತಾಯಿದ್ರು. ಅಣ್ಣವ್ರು ಥ್ರೋಟ್ ಇದ್ದರು, ಅಂದರೆ ಕೂತ್ಕೊಳ್ಳೋವಾಗ ಅವರೇ ಪಕ್ಕದಲ್ಲಿದ್ದು. ಸೊ ಕಂಪೋಸಿಂಗ್ ಎಲ್ಲ ಓಕೆ ಮಾಡ್ತಾ ಇದ್ದಿದ್ದು ಅಣ್ಣವರೇ ಓಕೆ ಮಾಡಿದ್ದು. ಸಾಂಗ್ಸ್ ಎಲ್ಲ ಅವರೇ ಪಕ್ಕದಲ್ಲಿ ಇರ್ತಿದ್ರು. ಐ ಥಿಂಕ್ ಒಂದು 8-9 ಸಾಂಗ್ ಮಾಡಿದ್ದೀನಿ. ಈ 6 ಸಾಂಗ್ಸ್ಗೆ 10 ಸಾಂಗ್ಸ್ ಕಂಪೋಸ್ ಮಾಡಿದೆ. ಹಾಡುಗಳ ವಿಚಾರ, ಗಾಯಕರ ಸೆಲೆಕ್ಷನ್ಸ್ ಅಂತ ಬಂದಾಗ ಸರ್, ಅಲ್ಲಿ ಏನಾದರೂ ಇತ್ತಾ ನಿಮ್ಮ ಸಜೆಷನ್ ಕೇಳೋದು ಅಥವಾ ಅವರೇ ಮುಂದೆ ಬಂದು ಹಾಡಿರೋದು ಈ ಥರ ಇತ್ತು? ಆ್ಯಕ್ಚುಲಿ ಒಂದು ಸಾಂಗ್ ಆ್ಯಕ್ಚುಲಿ ಒಬ್ಬರು ಸಿಂಗರ್ ಪರವಾಗಿಲ್ಲ ಬಟ್ ಆ್ಯಕ್ಚುಲಿ ಲಿಬರ್ಟಿ ಕೊಟ್ಟಿದ್ದರು, ಹೋಗಿ ಹಾಡಿಸಿದೆ. ಆಮೇಲೆ ಅವರು ಇದು ಓಕೆನಾ ಅಥವಾ ಬೇರೆ ಹಾಡ್ಸೋಣ ಅಂತ, ಇಲ್ಲೇ ಹಾಡ್ಸೋಣ ಅಂತ ಹೇಳಿದರು. ಸೊ ಒಬ್ಬರು ಸಿಂಗರ್ ಸಹ ಹಾಡಿಸಿದ್ರು. ಮತ್ತು ಅವರು ಹೇಳಿದಿಲ್ಲ ಅದೇ ಚೆನ್ನಾಗಿತ್ತು, ಹಳೇದೇ ಚೆನ್ನಾಗಿತ್ತು, ಹಳೇದೇ ಇರಲಿ ಅಂದರು. ಒಂದದು. ಆಮೇಲೆ ಉದಿತ್ ನಾರಾಯಣ ಹತ್ರ ಹಾಡಿಸಿದಾಗ ಅವ್ರು ತುಂಬ ಇಷ್ಟಪಟ್ಟರು. ಉದಿತ್ ನಾರಾಯಣ ವಾಯ್ಸನ್ನು ತುಂಬ ಇಷ್ಟಪಟ್ಟರು ಅಣ್ಣವರು. ಎಲ್ಲಿಂದ ಆರಂಭ ಕೇಳಿದ ತಕ್ಷಣವೇ ಇಲ್ಲ ಪಕ್ಕ ಅಪ್ಪಗೆ ಸೂಟ್ ಆಗುತ್ತೆ, ಆಮೇಲೆ ಏನು ಶಾರೀರ ಅಂತ ಅವರು ತುಂಬ ಇಷ್ಟಪಟ್ಟರು ಉದಿತ್ ನಾರಾಯಣ ವಾಯ್ಸ್ನ. ಆಮೇಲೆ ಇನ್ನೊಂದು ಅಫ್ಕೋರ್ಸ್ ಜಾಲಿಗೂ ಶಂಕರ್ ಮಹಾದೇವನ್ ಹಾಡಿದ್ದು ಎಲ್ಲ ಎಲ್ಲಿಂದ ಆರಂಭವು 2 ಸಾಂಗ್ ಅಣ್ಣವ್ರು ಹಾಡಿದ್ರು, 1 ಸಾಂಗ್ ಅಪ್ಪು ಅವ್ರು ಹಾಡಿದ್ರು. ಓಕೆ ಸರ್, ಇವಾಗ ಹಾಡುಗಳು ಫಸ್ಟೇ ಕ್ಲಿಕ್ ಆಗಿರೋದ್ರಿಂದ ಹಾಡನ್ನು ಕೇಳಿದ ಮೇಲೆ ಹೇಳಿರುವಂಥ ಮೊದಲ ನಿಮಗೆ ರಿವ್ಯೂ ಆಗಿರ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರು ಏನು ಅಂತ? ಇಲ್ಲ, ಅವ್ರು ಯಾವತ್ತೂ ಹೇಳಿದೆ ನಿಂದು ಆರ್ಕೆಸ್ಟ್ರಾ ಒಂದು ಬೇರೆ ಥರ ಇರುತ್ತೆ ಅನ್ನೋರು. ನಿಮ್ಮದು ಆರ್ಕೆಸ್ಟ್ರಾ ಒಂದು ಬೇರೆ ಥರ ಕೇಳುವಾಗ ಬೇರೆ ಥರ ಇರುತ್ತೆ, ಎಲ್ಲರೂ ಒಂಥರ ಮಾಡೋರು ಗೊತ್ತಿರುತ್ತೆ, ನಿಂದೊಂದು ಬೇರೆ ಥರ ಇರುತ್ತೆ ಅಂತ ಹೇಳೋರು. ಅಂದರೆ ಅದು ಅರೇಂಜ್ಮೆಂಟ್ಸ್ ದಟ್ಸ್ ವಾಟ್ ಅವರು ಹೇಳ್ತಾ ಇದ್ದಿದ್ದು. ಸೌಂಡಿಂಗು ಅವರಿಗೆ ದಿಸ್ ವಾಸ್ ಸಮಥಿಂಗ್ ಟೋಟಲ್ ಲಿಟಲ್ ನ್ಯೂ ಅಂತ ಅನಿಸ್ತಾ ಇತ್ತು. ಆಮೇಲೆ ರಾಕ್ ಸಾಂಗ್ ಕಂಪೋಸ್ ಮಾಡಿದೆ, ಪಣವೀಡು. ಆಗ ಅವರು ಆ ಸಾಂಗ್ ಕೇಳಿ ತುಂಬ ಇಷ್ಟಪಟ್ಟರು. ಈ ಥರದ್ದು ನಾನು ಹಾಡ್ತೀನಿ, ಅಂದರೆ ನಾನು ಹಾಡಿಲ್ಲ ಈ ಪ್ಯಾಟರ್ನ್ ಹಾಡು, ಇದೊಂದು ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂತ. ಅಂದರೆ ಅದಕ್ಕೆ ಎನರ್ಜಿ ಕೊಡಬೇಕಿತ್ತು. ಈಸ್ ಡನ್ ದಟ್ ವಂಡರ್ಫುಲ್ಲಿ. ಯಾಕೆಂದರೆ ಅವ್ರ ಏಜಲ್ಲಿ ಆ ಥರ ಔಟ್ಪುಟ್ ಕೊಡೋದು ಕಷ್ಟ. ಯಾಕೆಂದರೆ ಇಟ್ ಲೀಡ್ಸ್ ಲಾಟ್ ಆಫ್ ಎನರ್ಜಿ, ಇನ್ನರ್ ಥ್ರಸ್ಟ್ ಬೇಕು. ಅದು ತುಂಬ ಚೆನ್ನಾಗಿ ಹಾಡಿದರು. ಸರ್, ಇವಾಗ ನಿಮಗೆ ಹೇಳಿದ್ರೆ ಆಗಲೇ ಒಂದಿಷ್ಟು ಆರ್ಟಿಸ್ಟ್ಗಳ ಸೆಲೆಕ್ಷನ್ ಹೆಂಗಾಯಿತು ಅನ್ನೋದು ನನಗೆ ಗೊತ್ತು ಅಂತ. ಸೊ ರಕ್ಷಿತಾ ಗೊತ್ತಿದೆ, ಆದರೂ ಕೂಡ ರಕ್ಷಿತಾ ಆಗಿರ್ಬೋದು, ಒಂದಿಷ್ಟು ಕಲಾವಿದರ ಆಯ್ಕೆಗಳು ಹೆಂಗಾಗಿತ್ತು ಅಂತ ಸರ್ ಮತ್ತೆ ನೆನಪಿಸೋದಾದರೆ? ಅದರಲ್ಲಿ ಆ್ಯಕ್ಚುಲಿ ತುಂಬ ಹುಡುಗಿರು ತುಂಬ ಒಂದು 4-5 ಫೈನಲಿಗೆ ಬಂದಿತ್ತು. ಆ್ಯಕ್ಚುಲಿ ರಮ್ಯಾನು ಫೈನಲಿಗೆ ಬಂದಿತ್ತು. ಲಾಸ್ಟಿಗೆ ಸಮ್ ರೀಸನ್ ಅದಕ್ಕೆ ಅದನ್ನು ಚೇಂಜ್ ಮಾಡಿ ರಕ್ಷಿತಾನ ಆಯ್ಕೆ ಮಾಡಿದ್ವಿ. ಶಿ ವಾಸ್ ಇನ್ ಸೆಕೆಂಡ್ PUC ಸಮಥಿಂಗ್. ಶಿ ವಾಸ್ ವೆರಿ ಯಂಗ್ ದೆನ್. ನನಗೆ ಏನು ನೆನಪಿದೆ, ಆಕಾಶ್ ಹತ್ರ ಶಿ ಕೇಮ್ ದ ಫಸ್ಟ್ ಟೈಮ್ ಈ ಮೆಟ್ ವಾಸ್ ಆಕಾಶ್ ಸ್ಟುಡಿಯೋ. ನಾವು ರೆಕಾರ್ಡಿಂಗ್ ಟೈಮಲ್ಲಿ ಸಾಂಗ್ ಅಷ್ಟಿದೆ. ಇವರು ನಮ್ಮ ಪೂರಿ ಜಗನ್ನಾಥ ತುಂಬ ಇಷ್ಟಪಟ್ಟರು. ಆ್ಯಕ್ಚುಲಿ ಅವರು ತಾಲಿಬಾನ್ ತುಂಬ ಇಷ್ಟ. ಅವರು ಫಸ್ಟ್ ಇಷ್ಟಪಟ್ಟಿದ್ದು ಅದು ಚೆನ್ನಾಗಿದೆ. ಅದು ಹುಕ್ ಲೈನ್ ತುಂಬ ಇಷ್ಟ ಆಯಿತು ಅವರಿಗೆ ಅಂತ. ಅವರು ಅಷ್ಟೇ ಕತೆ ಬ್ರಿಲಿಯಂಟಾಗಿ ವ್ಯೂ ಮಾಡಿದರು. ಆಮೇಲೆ ನೈಸ್ ಗೈ ಟು ವೆರಿ ನೈಸ್ ಗೈ ಟು ವರ್ಕ್ ವಿತ್.
ಓಕೆ ಸರ್, ಇವಾಗ ನಾನು ನಿನ್ನೆ ಥಿಯೇಟ್ರಲ್ಲಿ ಮಾತಾಡಬೇಕಿದ್ರೆ ಥಿಯೇಟರ್ ಓನರೇ ಹೇಳ್ತಾ ಇದ್ರು, ಅಪ್ಪು ಸಿನಿಮಾ ರಿಲೀಸ್ ಆದಾಗ ಫಸ್ಟ್ 2 ಡೇಸ್ 50% ಜನ ಬಂದಿದ್ರು, ಆದರೆ ಆಮೇಲೆ ಹೋಗ್ತಾ ಒಳ್ಳೆ ರಿವ್ಯೂ ಬರೋಕ್ಕೆ ಶುರುವಾಯಿತು, ನಾವು ಹಾಕಿದ್ದಕ್ಕಿಂತ ಡಬಲ್ ಹಣ ಬಂತು ಅಂತ. ಸೊ ಸಿನಿಮಾನೇ ಅಷ್ಟು ಮಟ್ಟಕ್ಕೆ ಹಿಟ್ ಆಗಬೇಕಿದ್ರೆ ಹಾಡು ಕೂಡ ದೊಡ್ಡ ಮಟ್ಟಕ್ಕೆ ಸೇಲ್ ಆಗಿರುತ್ತೆ. ಸೊ ಹಾಡಿನ ಒಂದು ಬಿಸ್ನೆಸ್ ವಿಚಾರ ಆಗಿರ್ಬೋದು, ಸೊ ಅದೆಷ್ಟು ಪ್ರೊಡಕ್ಷನ್ ಹೌಸಿಗೆ ಖುಷಿ ಕೊಟ್ಟಿತ್ತು, ಮತ್ತು ನಿಮಗೆ ಯಾವ ಥರ ಕ್ರೆಡಿಟ್ ಬಂತು ಅಂತ? ಇಲ್ಲ, ಆ ಟೈಮಲ್ಲಿ ದೊಡ್ಡದು ಒಂದು ಹೊಸ ಹೀರೋಗೆ ಆ ಟೈಮಲ್ಲಿ 40 ಲಕ್ಷ ಆಡಿಯೋ ರೈಟ್ಸ್ ಸೇಲ್ ಆಗಿರೋದು, ಮಾರಾಟ ಆಗಿದ್ದು, ಆಕಾಶ್ ಆಡಿಯೋ ತಗೊಂಡಿದ್ದು. ಆ ಟೈಮಲ್ಲಿ ದಟ್ ವಾಸ್ ಅ ಬಿಗ್ ಅಮೌಂಟ್. ಯಾಕೆಂದರೆ ನಿಮಗೆ ನನ್ನ ಲೆಕ್ಕದಲ್ಲಿ ಮೋರ್ ದೆನ್ 50% ಆಫ್ ದ ಪ್ರೊಡಕ್ಷನ್ ಕಾಸ್ಟು. ಆಗ ನಿಮಗೆ ಪಿಕ್ಚರ್ ಅಂದ ಕೂಡಲೇ ಒಂದು 80 ಲಕ್ಷ 1 ಕೋಟಿ ಪ್ರೊಡಕ್ಷನ್ ಕಾಸ್ಟ್ ಇದ್ದಿದ್ದು. ಆಡಿಯೋ ವಾಸ್ ಆ ಟೈಮಲ್ಲಿ ಆಡಿಯೋ ವಾಸ್ ಅ ವೆರಿ ಬಿಗ್ ಇನ್ಕಮ್. ಆಮೇಲೆ ಇದು ತುಂಬ ಚೆನ್ನಾಗೋಯಿತು. ಆಮೇಲೆ ಅವರಿಗೂ ಚೆನ್ನಾಗಾಯಿತು, ಯಾಕೆಂದರೆ ಬಿಕಾಸ್ ಸಾಂಗ್ಸ್ ಹಿಟ್ ಆಗಿದ್ದರಿಂದ ಐ ಥಿಂಕ್ ಆಕಾಶ್ ಆಡಿಯೋ ಇಸ್ ವೆರಿ ಹ್ಯಾಪಿ ವಿತ್ ದ ಸಾಂಗ್ಸ್. ಸರ್, ಈಗ ಕೇಳ್ತಾ ಇದ್ದೀನಿ, ಸೊ ಅಪ್ಪು ಸಿನಿಮಾ ರಿಲೀಸ್ ಆದಾಗ ನಿಮಗೆ ಸಿಕ್ಕಂಥ ರೆಮ್ಯುನರೇಷನ್ ಎಷ್ಟು ಸರ್? ಪಾರ್ವತಮ್ಮ ಕೊಟ್ಟಿರೋದು ಐ ಥಿಂಕ್ 1 ಲಕ್ಷನೋ 1 ಲಕ್ಷ. ಆಮೇಲೆ ರಿಲೀಸ್ ಆದಮೇಲೆ ನನಗೆ ಮತ್ತೆ ಕೊಟ್ಟರು, ಮತ್ತೆ ದುಡ್ಡು ಕೊಟ್ಟಿದ್ದರು. ಸಂವೇದರ್ 1-1.5 ರೇಂಜಲ್ಲಿತ್ತು ಅಂತ ಅನಿಸ್ತಾ ಇತ್ತು. ಓಕೆ, ಆ ಟೈಮಲ್ಲಿ ದೊಡ್ಡ ಮೊತ್ತನೇ. ನಾನು ಆ್ಯಕ್ಚುಲಿ ಅದೇ ಮುಂಚಿನ ದುಡ್ಡು ಅಂತ ನೋಡಿ ಬಂದಿದ್ದೆ ಅಲ್ಲ. ನಾನು ಫಸ್ಟ್ ಪಿಕ್ಚರಿಗೆ ಏನು ತಗೊಂಡಿಲ್ಲ. 25,000 ಕೊಟ್ಟರು, ನಾನು ರಿಟರ್ನ್ ಕೊಟ್ಟೆ. ಎಲ್ಲ ಗೆದ್ದ ಮೇಲೆ ಕೊಡಿ ಅಂತ ನಾನು ತಗೊಂಡಿಲ್ಲ. ಫಸ್ಟ್ ಪಿಕ್ಚರ್ಗೆ ಏನು ನೈಬೇಸ ತಗೊಂಡಿಲ್ಲ. ನಾನು ಬಂದಿದ್ದು ಒಂದು ಖುಷಿ ಸಿಗ್ತಾಯಿತ್ತು. ಆಮೇಲೆ ಏನು ಗೊತ್ತಾ, ಸಂಗೀತ ಇದೆಲ್ಲ ಇದೆಯಲ್ಲ, ನಮ್ಮ ಟ್ಯೂನು ಇದು ಟೋಟಲ್ ಹೊಸ್ತು, ಇದೊಂದು ಕನಸು. ಇದನ್ನು ಸಾಕಾರಗೊಳಿಸೋದೇ ದೊಡ್ಡ ವಿಷಯ. ಅಂದರೆ ಹಿಂಗೆ ಬಂದರೆ ಚೆನ್ನಾಗಿರುತ್ತೆ ಅಂತ ತಲೆಗೆ ಬರುತ್ತೆ. ಬಟ್ ಅದನ್ನು ಮಾಡಬೇಕಂದ್ರೆ ಯು ನೀಡ್ ಎ ಪ್ರೊಡಕ್ಷನ್, ಆಮೇಲೆ ಅದನ್ನು ಪಿಕ್ಚರೈಸ್ ಮಾಡೋದು, ಇದು ಒಂಥರ ಖುಷಿ ಸಿಗ್ತಾಯಿತ್ತು ನಮಗೆ. ಬೇರೆ ಯಾವುದು ನಾನು ದುಡಿತಾ ಇದ್ದೆ. ನಾನು ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಟೆಲ್ಲಿಂಗ್ ಪಿಕ್ಚರ್ ಬರೋ ಮುಂಚೆ ನಾನು ತಿಂಗಳಿಗೆ ಒಂದು 70,000 ದುಡಿತಾ ಇದೆ. ಸೊ ಇಟ್ ವಾಸ್ ನಾಟ್ ಮನಿ, ನಾನು ದುಡ್ಡಿಗೆ ಅಂತ ಬಂದಿದ್ದಲ್ಲ. ನಾನು ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಮಾಮೂಲಿ ದುಡಿಯೋಕ್ಕೆ ಶುರು ಮಾಡೋಕ್ಕೇ ಸಾಧಾರಣ ನನ್ನ ಲೆಕ್ಕದಲ್ಲಿ ಆದಮೇಲೆ ನನಗೆ ಇಟ್ ಟುಕ್ ಅಬೌಟ್ ಒಂದು 15 ಪಿಕ್ಚರ್ ಆದಮೇಲೆ ನನಗೆ ಸ್ವಲ್ಪ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದರೆ ಸ್ವಲ್ಪ ರೆಮ್ಯುನೇಷನ್ ಡೀಸೆಂಟಾಗಿ ಬರೋಕ್ಕೆ ಶುರು ಮಾಡಿದ್ದು. ಅಷ್ಟರೊಳಗೆ ಅಷ್ಟೇ, ಏನು ಬಂದರೂ ಓಕೆ ಅಂತಲೇ ಅಂತಿದ್ದು. ಸರ್, ಇವಾಗ ಅಪ್ಪು ಸಿನಿಮಾ ಟೈಮಲ್ಲಿ ನಿಮಗೆ ಬೇರೆ ಕಡೆ ಬ್ಯುಸಿ ಆಗಿರ್ತೀರಾ ಅನ್ಕೊತೀನಿ ನಾನು. ಯಾಕಂದರೆ ಬೇರೆ ಸಿನಿಮಾಗಳಲ್ಲಿ ನೀವು ಮ್ಯೂಸಿಕ್ ಕಂಪೋಸ್ ಮಾಡೋಕ್ಕೆ ಏನಾದರೂ ಬ್ಯುಸಿ ಆಗಿದ್ರೆ ಸರ್, ಅಪ್ಪು ಸಿನಿಮಾಗೋಸ್ಕರ ಆ ಟೈಮಲ್ಲೇ ಅಪ್ಪು ಸಿನಿಮಾ ನಿಮ್ಗೆ ಆಫರ್ ಬಂದಾಗ ನೀವು ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಿದ್ದು ಆ ಥರ ಇತ್ತಾ ಹೇಗೆ? ಅಪ್ಪು ಮಾಡಿದಾಗ ನಾನು ಬೇರೆ ಸಿನಿಮಾ ನಡೀತಾ ಇತ್ತು, ಕೆಲಸ ನಡೀತಾ ಇತ್ತು. ಆಮೇಲೆ ಈ ಟೈಮ್ಗೆ ಆ್ಯಕ್ಚುಲಿ ನಾನು ಕರಿಯಾಗೆ ಟೈಮ್ ಕೊಟ್ಟಿದ್ದೆ. ಪ್ರೇಮಾಗ ಹೊಸ ನಿರ್ದೇಶಕ. ಆಮೇಲೆ ಹೊಸ ನಿರ್ದೇಶಕ ಇದ್ರಿಂದ ಸ್ವಲ್ಪ ಪ್ರೇಮ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡೆ, ಶುವರ್ ಶಾಟ್ ಇಟ್ಕೊಡ್ತೀನಿ, ಸ್ವಲ್ಪ ಟೈಮ್ ಕೊಡು, ಇದು ಒಳ್ಳೆ ಪ್ರಾಜೆಕ್ಟು, ಇದು ನಮಗೂ ಎಲ್ಲ ಪ್ಲಸ್ ಆಗುತ್ತೆ. ಯಾಕೆಂದರೆ ಅಣ್ಣವ್ರ ಪಿಕ್ಚರ್ ಮಾಡೋದೊಂದು ದೊಡ್ಡ ವಿಷಯ, ಆ ಕಂಪ್ನಿಗೆ ಮಾಡೋದು. ಸೊ ಪ್ರೇಮ್ನ ಸ್ವಲ್ಪ 1 ತಿಂಗಳು ಹಿಂದೆ ತಳ್ಳಿದೆ ನಾನು. ಒಪ್ಕೊಂಡ್ರು. ಆಮೇಲೆ ಆಗಲೂ ಅವರು ಹೊಸಬ ಅಲ್ಲ, ಅವರು ಹೊಸಬ. ಸೊ ಇದು ಆಮೇಲೆ ನನಗೂ ಒಳ್ಳೆ ಆಪರ್ಚುನಿಟಿ ಅಂತ ಇತ್ತು. ಬಟ್ ಇಲ್ಲಿ ಹೇಳಿದ್ದು, ನನ್ನ ಕಂಪ್ನಿಯಲ್ಲಿ ಹೇಳಿದ್ದು 5 ಡೇಸ್ ಕಂಪೋಸಿಂಗ್, 5 ಡೇಸ್ ರೆಕಾರ್ಡಿಂಗ್, 10 ಡೇಸಲ್ಲಿ ಫಿನಿಷ್ ಮಾಡು ಅಂತ. ನಾನು ಐ ಟುಕ್ ಅಬೌಟ್ 1 ಮಂತ್ ಒಂದೊಂದು ಟೈಮ್ ಬೇಕು ಅಂತ ಹೇಳಿ 1 ತಿಂಗಳು ತಗೊಂಡೆ. ಸರ್, ಅದರಲ್ಲಿ ಅಷ್ಟು ಹಾಡುಗಳಿದೆ, ನೀವು ಎಷ್ಟು ಟೈಮ್ ತೊಗೊಂಡ್ರಿ ಸರ್ ಅಪ್ಪು ಸಿನಿಮಾದ ಒಂದು ಮ್ಯೂಸಿಕ್ ಕಂಪೋಸ್ ಮಾಡೋಕ್ಕೆ? ನೀವು ಒಂದಿಷ್ಟು ಟೈಮ್ ಪೀರಿಯಡ್ ಅಂತ ತೊಗೊಂಡಿರ್ತೀರ. ಯಾಕಂದರೆ ಸಾಮಾನ್ಯ ಹೊಸಬರಿಗೆ ಮಾಡೋದು ಬೇರೆ, ಬಟ್ ಅಣ್ಣವರ ಪ್ರೊಡಕ್ಷನಲ್ಲಿ ಬರ್ತಾ ಇದೆ ಅಥವಾ ಅವ್ರದ್ದೇ ಪ್ರೊಡಕ್ಷನ್ ಹೌಸಲ್ಲಿ ಅಪ್ಪು ಇಂಟ್ರೊಡ್ಯೂಸ್ ಆಗ್ತಿದ್ದಾರೆ ಅಂದಾಗ ಅದೊಂದು ಬೇರೆ ಥರ ಜವಾಬ್ದಾರಿ ಇರ್ತಾ ಇತ್ತು ಆ ಟೈಮಲ್ಲಿ ಅಂತ ಅನ್ಕೊತೀನಿ. ಸೊ ಇತ್ತ ಸರ್ ಏನಾದರೂ ಇಷ್ಟು ಟೈಮಲ್ಲಿ ನಾನು ಆ್ಯಕ್ಚುಲಿ ಟೈಮ್ ಅಂತ ಹೇಳಿಲ್ಲ, ಅವರು 5 ಡೇಸ್ ದೇವರು ಓಕೆ, ನಾನು ಸ್ವಲ್ಪ ಜಾಸ್ತಿ ಕೇಳಿದೆ ಟೈಮು. ಬಟ್ ಆಮೇಲೆ ಮನೆಯಲ್ಲಿ ಕಂಪೋಸ್ ಆಗಿದ್ದರಿಂದ ರಿಸಲ್ಟ್ ಇನ್ಸ್ಟೆಂಟ್ ಆಗ್ತಾಯಿತ್ತು. ನನ್ನ ಲೆಕ್ಕದಲ್ಲಿ ನಾನೊಂದು 10 ದಿವಸ ಕೂತಿದ್ದೀನಿ ಅಲ್ಲಿ. ಆಮೇಲೆ ರೆಕಾರ್ಡಿಂಗ್ ನನ್ನ ಲೆಕ್ಕದಲ್ಲಿ ಪರ್ ಡೇ 1 ಸಾಂಗ್ ಮಾಡ್ತಾಯಿದ್ದಿದ್ದು, ಒಂದು 5 ಡೇಸ್ ರೆಕಾರ್ಡಿಂಗ್. ಆಮೇಲೆ ಓವರ್ ಡಬ್ಸು ಅದಿತ್ತು, ಒಂದು 10 ದಿವಸ ಸ್ಟುಡಿಯೋದಲ್ಲಿ ಟೈಮ್ ತಗೋತೀವಿ, ಒಂದು ಮ್ಯಾಕ್ಸಿಮಮ್ 20 ಡೇಸ್ 20-25 ಡೇಸ್. ಆಮೇಲೆ ಬ್ಯಾಕ್ಗ್ರೌಂಡ್ ಸ್ಕೋರು ಅದಕ್ಕೊಂದು 1 ವಾರ 6 ಡೇಸ್ ಅನ್ನು ತಗೊಂಡಿದ್ದೀನಿ. ಸರ್, ಈಗ ಪಾರ್ವತಮ್ಮ ಅವರು ಪ್ರತಿಯೊಂದನ್ನು ಜವಾಬ್ದಾರಿ ವಹಿಸ್ಕೋತಾ ಇದ್ರು ಅಂತ ನಾನು ಕೇಳಿದ್ದೀನಿ. ಸೊ ಈ ಸಿನಿಮಾ ಆದಮೇಲೆ ನಿಮ್ಮನ್ನು ಪರ್ಸ್ನಲಿ ಕರೆದು ಮಾತಾಡಿರೋದು ಪಾರ್ವತಮ್ಮ, ಇಂಥದ್ದೇನಾದ್ರು ನೆನಪಿದೆಯಾ ಸರ್ ಸಾಂಗ್ ಬಗ್ಗೆ? ಆ್ಯಕ್ಚುಲಿ ಇಲ್ಲ, ನನಗೆ ಫಸ್ಟ್ ಪಿಕ್ಚರ್ ಆಗುವಾಗ ಇಟ್ ವಾಸ್ ಜಸ್ಟ್ ಎ ಮ್ಯೂಸಿಕ್ ಡೈರೆಕ್ಷನ್ ಕಂಪನಿ ರಿಲೇಷನ್.
ಬಟ್ ಇದಾದ ನಂತರ, ಇದು ರಿಲೀಸ್ ಆದ ನಂತರ ಐ ಥಿಂಕ್ ಐ ಬಿಕೇಮ್ ಎ ಫ್ಯಾಮಿಲಿ ಮೆಂಬರ್. ಅಂದರೆ ಪ್ರತಿಯೊಂದು ಒಂದು ಕೋರ್ ಮೆಂಬರ್ ಹತ್ರ ಹಿಂಗೆ ಇದು ಮಾಡೋಣ ಅಂತ ಕೇಳ್ತಾ ಇದ್ರಲ್ಲ, ಹಂಗೆ ವಿ ಜಸ್ಟ್ ಇನ್ವಾಲ್ಡ್. ನನಗೆ ಅವರು ಒಂದು ಹೇಳಿದ ಸರಿ ನೆನಪಿದೆ, ಈಗ ಉದಯ್ ಶಂಕರ್ ಇರಬೇಕಿತ್ತು ನೀನಿರುವಾಗ ಅಂತ. ಅಂದರೆ ಲಿರಿಕ್ ಬರೆಯುವಾಗ ವಿಸ್ ಟು ಟೇಕ್ ಎ ಲಾಟ್ ಆಫ್ ಟೈಮ್. ಸೊ ಉದಯ್ ಶಂಕರ್ ಇದ್ದಾಗ ಇನ್ಸ್ಟೆಂಟ್ ಕೊಡೋರು. ಈಗ ಉದಯ್ ಶಂಕರ್ ಮಿಸ್ ಮಾಡ್ಕೊತೀನಿ ನಾನು. ಇವತ್ತು ಆ್ಯಕ್ಚುಲಿ ಪೇಪರ್ ನೋಡೋವಾಗ ಅದೇ ಅನಿಸ್ತು ನನಗೆ. ಅಪ್ಪು ಅಂತ ಒಂದು ಡಿಸೈನ್ ಇದೆ, ಅದು ಆ್ಯಕ್ಚುಲಿ ಓಕೆ ಮಾಡೋದು ನನಗೆ ಸಣ್ಣ ಇನ್ನೂ ನೆನಪಿದೆ. ಸಣ್ಣ ಸಣ್ಣ ಕರೆಕ್ಷನ್ ಮಾಡಿದ್ರು. ಇವತ್ತು ಅದು ಟೈಟಲ್ ಪೇಪರಲ್ಲಿ ಬಂದಾಗ ಅದೇ ನೆನಪಾಯ್ತು ನನಗೆ. ಅದು ಪಾರ್ವತಮ್ಮ ಅವ್ರು ಓಕೆ ಮಾಡಿದ್ದು ಸ್ವಲ್ಪ ಅಪ್ಪು ಟೈಟಲ್, ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದರು. ಇದೆಲ್ಲ ಬರ್ತಾಯಿತ್ತು ಆಗ, ಇದು ಹಿಂಗಿದೆ ಒಂದು 3-4 ಡಿಸೈನು ಯಾವ್ದು ಮಾಡೋಣ ಅಂತ. ಆ ಟೈಮಲ್ಲಿ ಅದು ಒಂದಕ್ಕೆ ಕರೆಕ್ಷನ್ಸ್ ಎಲ್ಲ ಹೇಳಿದ್ದು ಪಾರ್ವತಮ್ಮ ಅವರು. ಸರ್, ಇವಾಗ ನೀವೇ ಹೇಳಿದ್ರಿ ಅವರೊಂಥರ ಕೋ ಮೆಂಬರ್ ಇದ್ದಂಗೆ ನಮಗೆ ಅಪ್ಪು ಸರ್ ಅಂತ. ನಿಮ್ದು ಯಾವುದೇ ಮನೆ ಫ್ಯಾಮಿಲಿ ಫಂಕ್ಷನ್ ಆಗಲಿ ಅಲ್ಲಿ ಅಪ್ಪು ಸರ್ ಇರ್ತಾಯಿದ್ರು, ಅವರ ಫ್ಯಾಮಿಲಿ ಇರ್ತಾಯಿದ್ರು. ನಿಮ್ಮದು ಮತ್ತು ಅಪ್ಪು ಸರ್ ಬಾಂಡಿಂಗ್ ಹೆಂಗಿರ್ತಾ ಇತ್ತು ಅಂತ ಹೇಳಿ? ಅಪ್ಪು ಸರ್ ನನಗೆ ಆ್ಯಕ್ಚುಲಿ ಮುಂಚಿನಲ್ಲೂ ಪರಿಚಯ. ಅಂದರೆ ನಾನು ಇದು ಮಾಡೋ ಮುಂಚಿನಲ್ಲೂ ಪರಿಚಯ, ಕ್ಲೋಸ್ ಅಲ್ಲ. ಶಿವಣ್ಣ ರಾಘಣ್ಣ ಸ್ವಲ್ಪ ಹತ್ತಿರ, ಶಿವಣ್ಣ ಜಾಸ್ತಿ ಹತ್ತಿರ. ರಾಘಣ್ಣನ ರೆಗ್ಯುಲರು ಇದಕ್ಕಿಂತ ಮುಂಚೆ ಮೀಟ್ ಆಗ್ತಾಯಿದೆ. ಅಂದರೆ ಬಿಫೋರ್ ನಾನು ಸಂಗೀತ ನಿರ್ದೇಶನ ಹಾಕೋ ಮೊದಲು ರಾಘಣ್ಣ ಮೀಟ್ ಆಗ್ತಾಯಿದೆ. ನಾವು ಒಂದಷ್ಟು ಪಿಕ್ಚರಲ್ಲಿ ಆ್ಯಕ್ಟ್ ಎಲ್ಲ ಮಾಡಿದ್ವಿ. ಸೊ ಅಪ್ಪು ಅವರು ಕ್ಲೋಸ್ ಆಗಿದ್ದು ಡ್ಯೂರಿಂಗ್ ಕಂಪೋಸಿಂಗ್ ಆದ ತಕ್ಷಣ. ನಾನು ಕಂಪೋಸಿಂಗ್ ಬೇರೆ ಕೆಲಸ ಇಲ್ಲ ಅಂದರೆ ಸಂಜೆ ನಾನು ಅವ್ರದ್ದು ಒಂದು ಟೀಮ್ ಇತ್ತು, ಅವ್ರ ಫ್ರೆಂಡ್ಸು. ಸೊ ಅವ್ರ ಜೊತೆ ಕಾಲ ಕಳೀತಾ ಇದೆ. ಸೊ ಇಟ್ ವಾಸ್ ವಿ ಬಿಕೇಮ್ ಒಂಥರ ಜೊತೆಗೆ ಇರ್ತಿದ್ವಿ. ಓಕೆ ಸರ್, ಇವಾಗ ಅಪ್ಪು ಮತ್ತೆ ರಿಲೀಸ್ ಆಗ್ತಾ ಇರೋದು, ನೀವು 2002 ಕಣ್ ತುಂಬಿಕೊಂಡಿದ್ದೀರಿ, ಈಗ ಮತ್ತೆ ಅದರದ್ದೊಂದು ಭಾಗ್ಯ ಸಿಗ್ತಾ ಇರುವಂಥದ್ದು. ಅಪ್ಪು ಇಲ್ಲ ಅನ್ನುವಂಥ ಒಂದು ಕೊರಗು ಇದೆ, ಬಟ್ ಅಪ್ಪು ರಿಲೀಸ್ ಆಗ್ತಾ ಇರೋದು ಅಭಿಮಾನಿಗಳನ್ನು ಸಂಭ್ರಮಿಸ್ತಾ ಇರೋದು ಎಷ್ಟು ಖುಷಿ ಕೊಡ್ತಾ ಇದೆ. ನಾಳೆ ರಿಲೀಸ್ ಆಗ್ತಾ ಇದೆ ಸರ್. ಆ್ಯಕ್ಚುಲಿ ಒಂಥರ 50th ಬರ್ತ್ಡೇ ಸೆಲೆಬ್ರೇಷನ್ಗೆ 23-24 ವರ್ಷ ಹತ್ರ ಆಗ್ತಾ ಬಂತು. ಅಪ್ಪು ಚಿತ್ರ ಮತ್ತೆ ರಿಲೀಸ್ ಆಗೋದು ಡೆಫಿನೆಟಾಗಿ ಒಂದಷ್ಟು ಮೆಮೊರೀಸು. ಆಮೇಲೆ ನನಗಿನ್ನ 100 days ಫಂಕ್ಷನ್ನು, ಇಟ್ಸ್ ಎ 25 weeks ಯಾವುದು ಮೊಮೆಂಟು ಸಿಕ್ಕಿದ್ದು. ಆಮೇಲೆ ಥಿಯೇಟ್ರಲ್ಲಿ ಜೊತೆಗೆ ಹೋಗಿ ನೋಡಿದ್ದು ಒಂದಷ್ಟು. ಐ ಥಿಂಕ್ ಐ ವಿಲ್ ಬಿ ಮಿಸ್ಸಿಂಗ್ ಹಿಮ್. ಬಟ್ ಇವತ್ತು ಅದೇ ಥರ ನಾನು ಫಸ್ಟ್ ಶೋ ಹೋಗ್ತೀನಿ ನಾನು. ಐ ಥಿಂಕ್ ಅಪ್ಪು ಅವರ 50th ಡೇ ಒಂಥರ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು. ಓಕೆ ಸರ್, ಇವಾಗ ಅಪ್ಪು 100 days ಸೆಲೆಬ್ರೇಷನ್ ಟೈಮಲ್ಲಿ ರಜನಿಕಾಂತ್ ಸರ್ ಕೂಡ ಬಂದಿದ್ದರು. ಅವರೊಂದಿಷ್ಟು ಅವರ ಮತ್ತು ಅಣ್ಣವರ ನಡುವಲ್ಲಿ ಎಲ್ರಿಗೂ ನಿಮಗೇನು ಒಂದು ಗೌರವ ಕೊಡಬೇಕು ಅದೆಲ್ಲ ಕೊಟ್ಟಿದ್ದರು. ಆ ಡೇಸ್ ಒಂದು ನೆನೆಸ್ಬೋದಾ ಸರ್? ರಜನಿಕಾಂತ್ ಸರ್ ಏನಾದರೂ ಹೇಳ್ಕೊಂಡಿದ್ದು ಅಥವಾ ಆ ದಿನ ಹೆಂಗಿತ್ತ, ಆ ಶತ ಸಂಭ್ರಮಾಚರಣೆ ಹೆಂಗಿತ್ತು ಅಂತ ಹೇಳಿ? ಅದು ನನ್ನ ನೆನಪಿನಲ್ಲಿ ಇಟ್ ಶುಡ್ ಬಿ ಅಂಬೇಡ್ಕರ್ ಭವನ್ನಲ್ಲಿ ಮಾಡಿದ್ದು. ನನಗೆ ಅದು ಐ ರಿಮೆಂಬರ್ ದ ಡೇ. ನಾವೇನು ಬ್ಯಾಕ್ ಸ್ಟೇಜಲ್ಲಿ ಇದ್ವಿ. ರಜನಿಕಾಂತ್ ಅವ್ರ ಮೊಮೆಂಟು ಎಲ್ಲ ಕೊಡಿಸಿದ್ದು ಸ್ಟಾರ್ಟಿಂಗ್ ಫಸ್ಟ್ ಒಂದಷ್ಟು ಕಲಾವಿದರಿಗೆ ರಜನಿ ಸರೇ ಕೊಟ್ಟರು. ಆ್ಯಂಡ್ ಒಂಥರ ಹಬ್ಬ ಅದು. ಆಮೇಲೆ ಇನ್ನೊಂದು ಏನಂದರೆ, ಈ ದೊಡ್ಡ ಕಂಪನಿಯಲ್ಲಿ ಅದೊಂದು ದೊಡ್ಡ ಒಳ್ಳೆಯ ವಿಷಯ ಅಂದರೆ 100 daysಗೆ ಎಲ್ರಿಗೂ ಬೆಳ್ಳಿ ಲೋಟ ಕೊಡೋದು. ಅದಕ್ಕೆ ಡಿಸ್ಕಷನ್ ಏನಂದರೆ, ಮೊಮೆಂಟೋ ಬಂದರೆ ಏನು ಹೆಲ್ಪ್ ಆಗೋಲ್ಲ, ಬೆಳ್ಳಿ ಲೋಟ ಕೊಟ್ಟರೆ ಏನೋ ಒಂದು ವೇಳೆ ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗುತ್ತೆ. ಸೊ ಅದು ಜಾಸ್ತಿ ಲೇಬರ್ಸ್, ನಾನು ಆರ್ಟಿಸ್ಟ್ ಬಗ್ಗೆ ಹೇಳ್ತಾ ಇಲ್ಲ, ಎಲ್ಲರನ್ನು ಕರೆದು ಯೂನಿಟ್ನವ್ರನ್ನ ಕರೆದು, ಅಂದರೆ ಬರೀ ಫಂಕ್ಷನಿಗೆ ಒಂದು 4 ಜನ ಟೆಕ್ನಿಷಿಯನ್ ಕರೆದು ಸ್ಟಾರ್ಸನ್ನು ಕರೆದು ಇದಲ್ಲ, ಪ್ರತಿಯೊಬ್ಬರು ಕೆಲಸ ಮಾಡಿದವರಿಗೆ ಒಂದೊಂದು ಬಿಳಿ ಲೋಟ ಕೊಡ್ತಿದ್ದೆ. ಆ್ಯಕ್ಚುಲಿ ದಟ್ಸ್ ಅ ನೈಸ್ ಥಾಟ್. ನಾನು ಹೇಳ್ಬೇಕಂದ್ರೆ ಒಳ್ಳೆ ಥಾಟ್. ಓಕೆ ಸರ್, ಇವಾಗ ಅಪ್ಪು ರಿಲೀಸ್ ಆಗ್ತಾ ಇರೋದಕ್ಕೆ ಅದರ ಒಂದು ಬೆನ್ನ ಹಿಂದೆ ನಿಂತು ಕೆಲಸ ಮಾಡ್ತಾ ಇರೋದು ಇವತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು. ಆ ಟೈಮಲ್ಲಿ ಪಾರ್ವತಮ್ಮ ಅಪ್ಪುನ ರಿಲೀಸ್ ಮಾಡಿ ಅಪ್ಪುನ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಬಟ್ ಇವತ್ತು ಅಪ್ಪುಗೋಸ್ಕರ ಅಪ್ಪುನ ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದಾರೆ. ಅದರ ಜವಾಬ್ದಾರಿಯನ್ನು ಅಶ್ವಿನಿ ಮೇಡಮ್ ಹೊತ್ಕೊಂಡಿರೋದು. ಸೊ ಅವರ ಕೆಲಸ, ಅವರ ಒಂದು ಪ್ರಯತ್ನಕ್ಕೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಶಿ ಈಸ್ ಡೂಯಿಂಗ್ ವಂಡರ್ಫುಲ್ ಜಾಬ್. ಡೆಫಿನೆಟಾಗಿ ಈಗ ನಾವು ಹೇಳಬೇಕಂದ್ರೆ, ನಾವೇ ಇಷ್ಟು ಮಿಸ್ ಮಾಡಿಕೊಂಡ್ರೆ ಅಶ್ವಿನಿ ಅವ್ರು ಎಷ್ಟು ಮಿಸ್ ಮಾಡ್ಕೋಬೋದಲ್ವ. ಸೊ ಯಾಕಂದರೆ ಹಿ ವಾಸ್ ಎ ಪಕ್ಕಾ ಫ್ಯಾಮಿಲಿ ಮ್ಯಾನ್. ಅಪ್ಪು ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದ್ದವರಿಗೆ ಗೊತ್ತಿರುತ್ತೆ. ಈಗ ಬೇರೆ ಸ್ಟಾರ್ಸ್ ಅಂದರೆ ಓಕೆ, ಫ್ಯಾಮಿಲಿ ಒಂದು ಕಡೆ, ನನ್ನ ಕೆಲಸ ಒಂದು ಕಡೆ, ಎಲ್ಲ ಒಂದು ಕಡೆ ಲಾಕ್ ಮಾಡ್ತಾಯಿದ್ದು. ಬಟ್ ಅಪ್ಪು ಅವ್ರು ಹಂಗಲ್ಲ. ಫ್ಯಾಮಿಲಿಗೆ ಟೈಮ್ ಕೊಡ್ತಿದ್ದಷ್ಟು ಇಂಪಾರ್ಟೆನ್ಸ್ ಯಾವ ಥರ ಕೊಡ್ತಾಯಿದ್ರು ಅಂದರೆ, ಡೈಲಿ ಮಕ್ಕಳನ್ನು ಡೈಲಿ ತಗೊಂಡು ಕತ್ಲಾದ ಮೇಲೆ ಅವರು ಬೆಂಗಳೂರು ಸುತ್ತೋಡಿತಾಯಿದ್ರು ಮಕ್ಕಳನ್ನು ಗಾಡಿಯಲ್ಲಿ ಹಾಕ್ಕೊಂಡು. ಸುಡ್ ಗೋ ಫಾರ್ ಡ್ರೈವ್. ಫ್ಯಾಮಿಲಿ ಟೈಮ್ ಸಿಕ್ಕಾಪಟ್ಟೆ ಕೊಡ್ತಾಯಿದ್ರು. ಯೂಸ್ ಅ ಪಕ್ಕಾ ಫ್ಯಾಮಿಲಿ ಮ್ಯಾನ್. ಸೊ ನಾನು ಅದೇ ಹೇಳ್ತಾಯಿದ್ದೆ, ಅಂದರೆ ಬೇಸಿಕಲಿ ಮಿಸ್ ಎಷ್ಟು ಮಾಡ್ಕೋಬೋದು ಅಂತ. ಇನ್ನೊಂದು,
ಅಶ್ವಿನಿ ಅವರು ಅದು ಪುನೀತ್ ಅವ್ರ ಕನಸು. ಯಾಕೆಂದರೆ ನನಗೆ ಲಾಸ್ಟ್ ನಾವು ಮಾತಾಡುವಾಗಲೂ ಅದು ಮಾತಾಡ್ತಾ ಇದ್ವಿ. ಅಂದರೆ ನಾವು ಪ್ರೊಡಕ್ಷನ್ ಮಾಡಬೇಕು, ಹೊಸಬ್ರನ್ನ ತರಬೇಕು, ನಾವು ಈಗ ನಮ್ಮ ಎಕ್ಸ್ಪೀರಿಯನ್ಸ್ ಇದೆ, ನಾವು ವಿಲ್ ಶೇಪ್ ದ ಪ್ರಾಜೆಕ್ಟ್ ಇನ್ ಅ ರೈಟ್ ವೇ, ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ. ಇಟ್ ಈಸ್ ಅಪ್ಪು ಅವರ ಪುನೀತ್ ಅವರ ಕನಸು, ಅದನ್ನು ಸಾಕಾರಗೊಳಿಸ್ತಾರೆ. ಐ ಥಿಂಕ್ ದಟ್ಸ್ ದ ಬೆಸ್ಟ್ ಥಿಂಗ್ ಎನಿ ಸ್ಪೌಸ್ ಕ್ಯಾನ್ ಡೂ. ಸರ್, ಈಗ 14th ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮಾರ್ಚ್ 17 ಅಪ್ಪು ಅವರ ಬರ್ಡೇ. ಅಪ್ಪು ಇಲ್ಲದ 50 ವರ್ಷ ಒಂದೆಡೆ ಆದರೆ, ಇನ್ನೊಂದು ಕಡೆ ಅಪ್ಪು ಇಲ್ಲ ಅನ್ನುವಂಥ ನೋವು. ಸೊ ಅಪ್ಪು ಅಂದಾಗ ಈ ಕ್ಷಣಕ್ಕೆ ಏನೆಲ್ಲ ನೆನಪಾಗ್ಬಿಡುತ್ತೆ ಗುರುಕಿರಣ್ ಸರ್ಗೆ ಅಂತ? ಅಪ್ಪುಗೆ ನನಗೆ ಇನ್ನೂ ನೆನಪಿದೆ, ಲಾಸ್ಟ್ ಡೇನು ಅವರು ಒಂದು ಅಪ್ಪಕ್ಕಂತ ಥರ ಖುಷಿಯಾಗತ್ತೆ. ಬ್ರಾಡ್ ಶೋಲ್ಡರ್ಸು, ಇದು ಚೆಸ್ಟು ಸ್ವಲ್ಪ. ಸೊ ನನಗೆ ಐ ಲವ್ ಹಗ್ಗಿಂಗ್. ಸೊ ಕೆಲವರಿಗೆ ಆಡ್ ಆಗುತ್ತೆ. ಸೊ ಅಪ್ಪು ಇಸ್ ನೈಸ್ ಗೈಟ್. ಅಪ್ಪುಗೆ ಐ ಥಿಂಕ್ ಒನ್ ಆಫ್ ದ ಬೆಸ್ಟ್. ನನಗೆ ಐ ಸ್ಟಿಲ್ ರಿಮೆಂಬರ್ ದ ಲಾಸ್ಟ್ ಡೇ ಅವರ ಬಾಡಿ ನೋಡಿದಾಗಲೂ ಹಂಗೆ ಇದ್ದರು. ದೆ ವಾಸ್ ನೋ ಚೇಂಜ್ ಇನ್ ಎಕ್ಸೆಪ್ಟ್ ಫಾರ್ ದಟ್ ಸ್ಪಾರ್ಕ್ ಆರ್ ಚೇತನ ಅಂತ ಬಿಟ್ಟರೆ ಹಿ ವಾಸ್ ಜಸ್ಟ್ ದ ಸೇಮ್ ಅಪ್ಪು. ಆ್ಯಂಡ್ ಅನದರ್ ಥಿಂಗ್ ಇಸ್ ಹಿ ವಾಸ್ ದೇರ್. ಅಂದರೆ ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ನನಗಿದ್ದರು. ಎಲ್ಲ ದುಃಖದ ವಿಷಯಕ್ಕೆ ಬೇಸರ ಆದರೂ ಹಂಚ್ಕೋತಾ ಇದ್ವಿ, ನಾವು ಖುಷಿಯಾದರೂ ಹಂಚ್ಕೋತಾ ಇದ್ವಿ. ಒಂಥರ ಹಿ ವಾಸ್ ಮೋರ್ ಫ್ಯಾಮಿಲಿ ಟು ಮೀ. ಸರ್, ಬಟ್ ಇವತ್ತು ಎಸ್ಪೆಷಲಿ ಎಲ್ಲ ಅಭಿಮಾನಿಗಳಿಗಿಂತ ಅಪ್ಪು ಅವರ ಅಭಿಮಾನಿಗಳನ್ನು, ಅಪ್ಪು ಫ್ಯಾನ್ಸ್ಗಳನ್ನು ನಾವು ಅಬ್ಸರ್ವ್ ಮಾಡಿದರೆ ಅವರು ದಿನಾಲು ಅವ್ರನ್ನ ಆರಾಧಿಸ್ತಾ ಇದ್ದಾರೆ. ಬರೀ ಬರ್ಡೇ ಅಥವಾ ಅವರ ಒಂದು ಪುಣ್ಯತಿಥಿಗೆ ಅಂತಲ್ಲ, ಪ್ರತಿದಿನ ಅವರನ್ನು ಏನೇನೋ ಒಂದು ಕೆಲಸದಲ್ಲಿ ನೋಡಿಕೊಂಡು ಹೋಗ್ತಿದ್ದಾರೆ. ಏನೇ ಕೆಲಸ ಮಾಡಬೇಕಿದ್ರು ಅಪ್ಪು ಫೋಟೋಗಳನ್ನು ಇಟ್ಕೊಂಡು ಮಾಡೋದು, ಅಥವಾ ಅಪ್ಪು ಹೆಸರಲ್ಲಿ ಮಾಡ್ಕೊಳ್ಳೋದು, ಅಪ್ಪು ಹೆಸರಲ್ಲೇ ಶಾಪ್ಗಳಿರ್ತೇನೆ, ಇಂಥದ್ದು ಸಾಕಷ್ಟು ಮಾಡ್ತಾ ಇದ್ದಾರೆ ಸರ್. ಇಷ್ಟು ವರ್ಷ ನಮ್ಮ ಜೊತೆಗಿಲ್ಲ ಅಂದರು. ಸೊ ಆ ಫ್ಯಾನ್ಸ್ಗಳ ಬಗ್ಗೆ ಏನು ಹೇಳ್ತೀರಾ ಅಂತ? ಇಲ್ಲ, ನಾನು ಬರೀ ಆ ಫ್ಯಾನ್ಸ್ ಈ ಫ್ಯಾನ್ಸ್ ಅಂತ ಹೇಳೋ ಬದಲು, ನೀವು ನಂಬ್ತೀರಾ ಬಿಡ್ತೀರಾ, ಎಲ್ರಿಗೂ ಒಂದು ಪ್ಯಾಟರ್ನ್ ಫ್ಯಾನ್ಸ್ ಅಂತ ಇರ್ತಾರೆ. ಯಾವುದೊಂದು ಪಡ್ಡೆ ಹುಡುಗರಿಗೆ ಇವರಿಗೆ ಒಂದು ಹೀರೋ ಅಂತ ಇರ್ತಾರೆ. ಇಂಟೆಲೆಕ್ಚುವಲ್ಸ್ ಒಂದು ಇರ್ತಾರೆ, ಇವ್ರಿಗೆ ಒಂದು ಹೀರೋ ಅಂತಾರೆ. ಸ್ವಲ್ಪ ಏಜ್ ಆದವರಿಗೆ ಇದೆ, ಅವ್ರಿಗೆ ಇದೆಲ್ಲ ಚಿಕ್ಕ ಮಕ್ಕಳು ಥರ ನೋಡಿ ಈ ಪಿಕ್ಚರ್ ಚೆನ್ನಾಗಿದೆ ಅಂತ. ಬಟ್ ಅಪ್ಪವ್ರದ್ದೊಂದು ಡಿಫ್ರೆನ್ಸ್ ಅಂದರೆ, ಚಿಕ್ಕ ಮಕ್ಕಳಿಂದ ಮುದುಕರವರೆಗೆ ಫ್ಯಾನ್ಸ್ ಇದ್ದರು. ಅದು ರೇರ್ ಕೇಸ್ ಅದು. ಆಮೇಲೆ ಇನ್ನೊಂದು ನನಗೆ ಅರ್ಥ ಆಗಿಲ್ಲ, ಚಿಕ್ಕ ಮಕ್ಕಳು ಅವ್ರಿಗೇನು ಗೊತ್ತು, ಅಪ್ಪು ಅಂದರೆ 4-20 ಹೀರೋ ಪಿಕ್ಚರ್ ನೋಡ್ತಾರೆ. ಅಪ್ಪು ಅಂದ್ರೇ ಇಷ್ಟ ಅಂದರೆ ಅದಕ್ಕೆ ರೀಸನ್ ಇಲ್ಲ. ಅದು ಹೇಳೋದು, ಅದು ಕೆಲವೊಮ್ಮೆ ದೇವರು ವರ ಕೊಡೋದು ಕೆಲವರಿಗೆ. ಐ ಥಿಂಕ್ ಅಪ್ಪು ಹಂಗೆ ಲೈಕ್ ಚಿಕ್ಕ ಮಕ್ಕಳಿಂದ ಮುದುಕರವರೆಗೆ. ಅದಕ್ಕೆ ಅಪ್ಪು ಅಂದ ಕೂಡಲೇ ಫ್ಯಾಮಿಲಿ ಮೂವಿ ಅಂತ ಬರುತ್ತೆ ಅಲ್ಲ. ಚಿಕ್ಕ ಮಕ್ಕಳಿಂದ ಏಜ್ವರೆಗೂ ಎಲ್ರಿಗೂ ಅಪ್ಪು ಅಂದರೆ ಇಷ್ಟ. ಅದು ತುಂಬ ರೇರು, ಎಲ್ಲ ಹೀರೋಗಳಿಗೆ ಬರಲ್ಲ. ಸರ್, ಕೊನೆಯದಾಗಿ ಅಪ್ಪು ಬಗ್ಗೆ ಏನು ಹೇಳ್ತೀರಾ? ಯಾಕಂದರೆ ನಾವು ಕೇಳಲ್ಪಟ್ಟಾಗೆ ಲಾಸ್ಟ್ ಟೈಮಲ್ಲಿ ಒಂದು ಸಮಾಜ ಅಂದರೆ ಪಾರ್ಟಿಯಲ್ಲಿ ನಿಮ್ಮ ಜೊತೆನೇ ಅವರು ಕಾಣಿಸ್ಕೊಂಡಿರೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಕಾಣಿಸ್ಕೊಂಡಿರೋದು. ಸೊ ಆ ನಗು, ಹಾಡಿದ ರೀತಿ, ಅವರು ಹಾಡಿರೋದೊಂದು ವೈರಲ್ ಆಗಿತ್ತು. ಎಷ್ಟು ಮಿಸ್ ಮಾಡ್ಕೋತಿದ್ದಾರೆ ಈ ಕ್ಷಣಕ್ಕೆ? ಯಾಕಂದರೆ ನೀವು ತುಂಬ ಕ್ಲೋಸ್ ಆಗಿದ್ರಿ ಅಂತ ಅದರಲ್ಲೇ ಗೊತ್ತಾಗ್ತಾ ಇದೆ. ಸೊ ಎಷ್ಟು ಮಿಸ್ ಮಾಡ್ಕೋತಿದ್ದೀರಾ ಅದನ್ನೆಲ್ಲ ಅಂತ? ಇಲ್ಲ, ಅದು ಈಗ ಹೆಂಗೆ ಹೇಳೋದು, ಅದನ್ನು ಮರೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅಂದರೆ ಫಾರ್ ಮೀ ಇಟ್ಸ್ ಆ್ಯಸ್ ಎ ಪರ್ಸ್ನಲ್, ನನಗೆ ಇಟ್ಸ್ ಎ ಗ್ರೇಟ್ ಲಾಸ್. ನನಗೆ ಪರ್ಸ್ನಲ್ ಆಗಿ ಡೆಫಿನೆಟ್ಲಾಗಿ ತುಂಬ ಮಿಸ್ ಮಾಡ್ಕೋತೀನಿ. ಬಟ್ ಇನ್ನೂ ಇದ್ದಾರೆ ಅಂತ ತಿಳ್ಕೊಂಡ್ರೆ ಇನ್ನೂ ಇದ್ದಾರೆ ಅಷ್ಟೇ. ಅಫ್ಕೋರ್ಸ್ ಫ್ಯಾಮಿಲಿ ಈಸ್ ವೆರಿ ಕ್ಲೋಸ್ ಟು ಮೀ ಆ್ಯಂಡ್ ಅಪ್ಪು ಲಿವ್ ಫಾರ್ ಎವರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಸಂಗೀತ ನಿರ್ದೇಶಕ ಗುರುಕಿರಣ್ ಅವರ ಮಾತಾಗಿತ್ತು. ಅಪ್ಪು ಮತ್ತು ಗುರುಕಿರಣ್ ಅವರ ಒಡನಾಟ ಹಿಂಗಿತ್ತು, ಅಪ್ಪು ಸಿನಿಮಾನ ಅವರೆಷ್ಟು ಎಂಜಾಯ್ ಮಾಡಿದರು, ಅಪ್ಪು ಸಿನಿಮಾ ರಿಲೀಸ್ ಆಗೋದ್ರ ಬಗ್ಗೆ ಅವ್ರಿಗೆ ಎಷ್ಟು ಖುಷಿ ಇದೆ, ಅದೆಲ್ಲವನ್ನ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.